ರಾಜ್ಯದಲ್ಲಿ ಏನು ನೋಡ್ಬೇಕಾಗಿದೆ? ರಾಜ್ಯ ಏನು ಜನ ಕುಮಾರಸ್ವಾಮಿ 2 ಲಕ್ಷ ಕೋಟಿ ಕೊಡ್ತಾರ ಕೊಡಕಾಗ್ತದ? ಕೊಡಿ ಅಂತಾರೆ. ಸಿದ್ದರಾಮಯ್ಯ 136 ಜನ ಡಿ ಕೆ ಗೆದ್ದಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ. ಇದು ಭಾಳ ಪಕ್ಷದ ಪರವಾಗಿ ಮಾಡೋ ಕೆಲಸ. ಇದು ಈಗ ಪಕ್ಷದ ವರಿಷ್ಠರಿಗೆ ನಾನು ಮುಜುಗರ ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರಲ್ಲ, ಅಲ್ಲ ಈ ಥರ ಕ್ಲಿಪ್ಗಳು ನಿಮ್ಮ ಹತ್ರನೂ ಇದೆ. ಇದನ್ನೆಲ್ಲನೂ ಹೇಳ್ತಾರಲ್ಲ, ಇದನ್ನು ಹೇಳ್ಬೇಕಾದ್ರೆ ಪಕ್ಷದ ನಿಷ್ಠಾವಂತ ನಾನು, ಪಕ್ಷದಲ್ಲಿ ನಾನು ಯಾವಾಗಲೂ ಕೂಡ ನಾನು ಪಕ್ಷದ ಚಟುವಟಿಕೆ ಮಾಡಿಲ್ಲ ಅಂತ ಹೇಳ್ತೀರಿ ನೀವು. ಅದಾದಮೇಲೆ ಎಷ್ಟೋ ಸರಿ ಮಾಧ್ಯಮದಲ್ಲಿ ಮಾತಾಡುವಾಗ ಪಕ್ಷಕ್ಕೆ ಮತ್ತು ಪಕ್ಷದ ಮುಖಂಡರು ನಮ್ಮ ಕುಮಾರಸ್ವಾಮಿ ಅವರಿಗೆ ಮುಜುಗರ ನೀವು ಸ್ಪೀಚ್ ಮಾಡಿಲ್ವಾ? ಇದು ಪಕ್ಷನ ಏನು ಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳಿವೆ, ಈ ಚುನಾವಣೆಯನ್ನು ಸಾರಾ ಮಹೇಶ್ ಅಣ್ಣವರ ನೇತೃತ್ವದಲ್ಲಿ ಮಾಡಬೇಕು ಅಂತಕ್ಕಂಥ ನಿರ್ದೇಶನ ನಮಗೆ ಕೊಟ್ಟಿದ್ದಾರೆ. ಕೋರ್ ಕಮಿಟಿ ಅಧ್ಯಕ್ಷರು ಮಾಡಿದರು. ನೀವು ಕೋರ್ ಕಮಿಟಿ ಅಧ್ಯಕ್ಷರು ಮಾಡಿದ ಮೇಲೆ ನೀವು ಜಿಲ್ಲಾವರು ನೀವು ಎಲ್ಲೂ ಕೋರ್ ಕಮಿಟಿಗಳನ್ನ ಮಾಡಲಿಲ್ಲ ನೀವು. ಅಲ್ಲ ರೀ, ಒಂದು ಹೇಳ್ತೀನಿ ರೀ, ಸ್ವಂತ ಮಗ MDCC ಬ್ಯಾಂಕ್ ಫಸ್ಟ್ ಅಧ್ಯಕ್ಷರಾಗಿದ್ದರು, ನೆಕ್ಸ್ಟ್ ಅವರೇ ಅಧ್ಯಕ್ಷ ಆಗ್ತಿದ್ರು. ನೀವು ಅವ್ರನ್ನ ತುಳಿತೀರಲ್ರಿ, ಮಗನ್ನೇ ತುಳಿದಾರೆ. ಈಗ ಮಗನ್ನೇ ಅವ್ರ ಮಹಾಮಂಡಲಿಗೆ ಆಯ್ಕೆ ಆಗಬೇಕು ಅಂತ ಏಕೈಕ ದೃಷ್ಟಿಯಿಂದ ಹರೀಶ್ ಹರೀಶ್ ಗೌಡ್ರು ಅವರು ಇದಾಗ್ತಾಯಿದ್ರು, ಅಧ್ಯಕ್ಷರಾಗ್ತಾಯಿದ್ರು. ಸರಿನಾ? ಅಂತ ಎಲ್ಲನೂ ಕೂಡ ನೋಡಿಕೊಂಡು ಈಗ ಹೇಳ್ತಕ್ಕಂಥದ್ದು ಇಷ್ಟೇ, ನಮ್ಮ ಪಕ್ಷದಲ್ಲಿ ಯಾರೂ ಕೂಡ ದೊಡ್ಡವರಿಲ್ಲ, ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ನಮ್ಮ ಪಕ್ಷ ಡಿಪೆಂಡ್ ಆಗಿರ್ತಕ್ಕಂಥದ್ದು ಕಾರ್ಯಕರ್ತರ ಮೇಲೆ. ಪಕ್ಷ ಯಾವಾಗಲೂ ಕೂಡ ಕಾರ್ಯಕರ್ತರ ಜೊತೆಗೆ ಇರ್ತದೆ. ಈಗ ಹಳೆ ಮೈಸೂರು ಭಾಗದಲ್ಲಿ ಒಂದು ಕಡೆ ಈಗ GT ದೇವೇಗೌಡರು ಸೈಡ್ ಲೈನ್ ಆದರೆ, ಈಗ ಸದ್ಯಕ್ಕೆ ಮಂಜೇಗೌಡರು ಆ ಒಂದು ಸ್ಥಾನವನ್ನು ತುಂಬ್ತಾರಂತ. ನನಗಿಂತ ಹಿರಿಯರಿದ್ದಾರೆ ಪಾರ್ಟಿನಲ್ಲಿ, ಮಾಜಿ ಮಿನಿಸ್ಟರ್ಗಳಿದ್ದಾರೆ, ಮಾಜಿ ಶಾಸಕರುಗಳಿದ್ದಾರೆ, ಅವರೆಲ್ಲ ನೋಡ್ಕೋತಾರೆ ಅವರು. ಈಗ ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಚಾಮುಂಡೇಶ್ವರಿ ತಾವು ಕೂಡ ಪ್ರಬಲ ಆಕಾಂಕ್ಷಿಗಳಾಗಿದ್ದರು. ನಾನು ಆಕಾಂಕ್ಷಿನೂ ಅಲ್ಲ, ಅಭ್ಯರ್ಥಿನೂ ಅಲ್ಲ. ನಾನು ಪಕ್ಷ ನಿರ್ಧಾರ ಮಾಡಿದ್ರೆ MLC ಇದೆಯಲ್ಲ, ಅಲ್ಲ ಮುಂದಿನ ದಿನ 2028ಕ್ಕೆ ಚುನಾವಣೆ ಅಲ್ಲಿ ತನಕ ನಿಮ್ಮ MLCನೂ ಕೂಡ ಮುಗಿಯುತ್ತೆ. ಅದನ್ನು ಕಾದು ನೋಡೋಣ. ಅಲ್ಲಿ ತನಕ ಒಂದು ವೇಳೆ ನಿಮ್ಮನ್ನೇ ಅಭ್ಯರ್ಥಿ ಮಾಡಿದ್ರೆ ನೀವು ಒಂದು ಪ್ರತಿಸ್ಪರ್ಧಿಯಾಗಿ GTDಗೆ ನೀವು ಪೈಪೋಟಿ ಕೊಡ್ಬೋದಾ ಅಂತ ಆ ಸಂದರ್ಭ ಬರಲಿ, ನೋಡೋಣ. ಪಕ್ಷದಿಂದ ಕೈ ಬಿಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾ ಇದ್ದಾರೆ. ಉಚ್ಚಾಟನೆ ಮಾಡುವಂಥ ಅಧಿಕೃತ ಘೋಷಣೆ ಆ ಟೈಮ್ ಬಂದಿದೆ, ಬರ್ತಾ ಇದೆ, ಬರುತ್ತೆ.